ಅಕ್ಕ, ನಿನ್ನೆ ನಿಮ್ಮ ಅಮ್ಮನನ್ನ ಭೇಟಿಯಾದ ಮೇಲೆ ಕೊಠಡಿಯಿಂದ ಹೊರಗೆ ಬರಲೇ ಇಲ್ವಲ್ಲ? ಹೌದು ಸುವೀಕ್ಷಾ, ಏನಾಯ್ತು ನಿನಗೆ? ಊಟಕ್ಕೂ ಬರಲಿಲ್ಲ ನೀನು? ಅಮ್ಮೋ, ಈ ಲೀಲಾಳೊಂದಿಗೆ ಮಾತಾಡ್ತಿದ್ರೆ ಆ ರಾಕ್ಷಸ ನನ್ನ ರಕ್ತ ಕುಡಿತಾನೆ ಅಂದ್ಕೊಳ್ತಾ. ಆ, ಅದೆಲ್ಲ ಏನಿಲ್ಲ ಲೀಲಾ, ನಿನ್ನೆ ಉಪವಾಸ ಇದ್ದೇನಲ್ವಾ, ಸುಸ್ತಾಗಿದ್ದರಿಂದ ಬರಲಿಲ್ಲ. ರಾತ್ರಿ ಊಟವನ್ನು ಅವರೇ ಕೊಠಡಿಗೆ ತಂದುಕೊಟ್ರು ಅಂತಾಳೆ ಸುವೀಕ್ಷಾ. ಓ, ಓಕೆ ಓಕೆ, ಸರಿ. ಮೂವಿಗೆ ಹೋಗೋಣ, ಬರ್ತೀಯಾ? ಆರತಿ, ನೇತ್ರ ಕೂಡ ಬರ್ತಿದ್ದಾರೆ. ಅಮ್ಮ, ನಾನು ಬರೋದಿಲ್ಲ. ಆದರೂ ಮನೆಯಲ್ಲೇ ಪುಟ್ಟ ಚಿತ್ರಮಂದಿರವನ್ನು ಇಟ್ಕೊಂಡು ಹೊರಗೆ ಹಾಕ್ಲಿಲ್ಲ ಅಂತ ಗಾಯತ್ರಿಯವರು ಕೇಳ್ತಾರೆ ಆಕೆನ. ಅಯ್ಯೋ, ಮನೆಯಲ್ಲಿದ್ದರೆ ಬೇಸರ ಅತ್ತೆ. ಅದೇ ಹೊರಗಡೆ ಆದರೆ ಚೆನ್ನಾಗಿ ಕಾಲಹರಣ ಆಗುತ್ತಲ್ವಾ? ಅಷ್ಟರಲ್ಲೇ ನನಗೆ ಹೆಣ ಕಟ್ಟಿ ಸ್ಮಶಾನಕ್ಕೆ ಕಳಿಸ್ದೆ ಬಿಡಲಾರ ನಿಮ್ಮ ಭಾವ ಅಂದ್ಕೊಳ್ತಾ. ನನಗೆ ಹಾಗೆ ಸಿನಿಮಾಗಳನ್ನ ನೋಡೋದು ಇಷ್ಟ ಇಲ್ಲ ಲೀಲಾ ಅಂತಾಳೆ ಸುವೀಕ್ಷಾ ತನ್ನ ಗಂಡನ ಭಯದಿಂದ. ಯಾವಾಗಲೂ ಮನೆಯಲ್ಲೇ ಇದ್ದರೆ ಕಿರಿಕಿರಿ ಆಗತ್ತೆ ಸುವೀಕ್ಷಾ. ಮೇಲಾಗಿ ನಾನು ಮುಂದಿನ 7 ತಿಂಗಳಿಂದ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತಾಳೆ ಲೀಲಾ. ಆಗ ಅಜ್ಜಿ, ಯಾವ ಹುಡುಗಿ ನನ್ನ ಮೊಮ್ಮಗಳಷ್ಟು ಗಟ್ಟಿಯಾಗಿ ಕೇಳ್ತಿದ್ರೆ ಬೇರೆ ಇನ್ನೇನೇನೋ ತೋರಿಸ್ತಿದ್ಯಾ ಅಂತ ಕೋಪದಿಂದ ಕೇಳ್ತಾರೆ ಅವಜ್ಜಿ, ಇವಳು ಒಪ್ಪದೇ ಇದ್ದಿದ್ದಕ್ಕೆ. ಆ ಮಾತಿಗೆ ಸುವೀಕ್ಷಾ ನೊಂದ್ಕೊಂಡು, ಅತ್ತೆ, ಅಮ್ಮಮ್ಮ ಅಂತ ಗಾಯತ್ರಿ ಮತ್ತು ಲೀಲಾ ಇಬ್ಬರು ಒಟ್ಟಿಗೆ ಎದ್ದು ನಿಂತು ಬಿಡ್ತಾರೆ. ಈಗ ನಾನೇನಂದೆ ಅಂತ ಹಾಕಿ ಚೀರ್ತಿದ್ದೀರಿ? ಗಾಯತ್ರಿ, ನಿನಗೀಗಾಗಲೇ ಹಲವು ಬಾರಿ ಹೇಳಿದ್ದೀನಿ, ಈ ಮನೆಯ ಹಿರಿಯವಳಾಗಿ ನಾನು ಮಾತಾಡುವಾಗ ನೀನು ಎದುರು ಮಾತಾಡಬಾರದು ನನಗೆ. ನಾನು ಯಾವತ್ತೂ ಎದುರು ಮಾತಾಡಿಲ್ಲ ಅತ್ತೆಯವರೇ. ನೀವೇ ಅನಾವಶ್ಯಕವಾಗಿ ಸುವೀಕ್ಷಣನ ಕೀಳಾಗಿ ಮಾತಾಡಿಸ್ತಾ ಇದ್ದೀರಿ. ಈ ವಿಷಯವನ್ನು ನಿಮ್ಮ ಜೊತೆ ಹಲವಾರು ಬಾರಿ ಹೇಳಿದ್ದೇನು ಕೂಡ. ಅದರಿಂದ ಹಯಗ್ರೀವನಿಗೆ ಇದೇನಾದರೂ ತಿಳಿದ್ರೆ ನಿಮ್ಮನ್ನೇನಾದರೂ ಅಂತಾನೋ ಅಂತ ಭಯದಿಂದ ಆಗಾಗ ನಿಮ್ಮನ್ನು ತಡೀತಿದ್ದೀನಿ. ಅಷ್ಟೇ ಹೊರತು ನಿಮಗೆ ಎದುರು ಮಾತಾಡ್ತಾ ಇಲ್ಲ. ಹಾಗೆ ನಿಮಗೆ ತಪ್ಪಾಗನ್ಸಿದ್ರೆ ಕ್ಷಮಿಸಿ ಅಂತಾಳೆ ಗಾಯತ್ರಿ. ಇದು ಮತ್ತೊಬ್ಬಳು ಹೆಂಡತಿ ಮೇಲೆ ಮಾತು ಬರೋದು ಬಿಡೋದಿಲ್ಲ ಅಂದ್ಕೊಳ್ತಾ, ಲೀಲಾ ನೀನು ಕೂಡ ಯಾಕೆ ಅಂತ ಅಜ್ಜಿ ಶುರು ಮಾಡಿದ್ರೆ, ಮತ್ತ್ಯಾಕಮ್ಮಮ್ಮ ಆಕೆ ಮೇಲೆ ಚೀರ್ತಿದ್ಯಾ? ಮತ್ತೊಮ್ಮೆ ಹಾಗೆ ವರ್ತಿಸಿದ್ರೆ ಸುಮ್ಮನಿರೋದಿಲ್ಲ. ಬಾ ಸುವೀಕ್ಷಾ ಅಂತ ಲೀಲಾ ಸುವೀಕ್ಷಾಳ ಕೈ ಹಿಡಿದು ಎಳ್ಕೊಂಡು ಹೋಗ್ತಾಳೆ. ಏನು ಭಾವ ಬಹಳ ಕಠಿಣವಾಗಿ ವರ್ತಿಸ್ತದಂತೆ ಅಂತ ಲೀಲಾ ಮುಸಿಯಾಗಿ ಅವಳನ್ನ ನೋಡಿ ನಗ್ತಾ ಇದ್ದರೆ, ಯಾವ ವಿಷಯದ ಬಗ್ಗೆ ಅಂತ ಅರ್ಥ ಆಗದೆ, ಏನು ಲೀಲಾ ನೀವೇನು ಹೇಳ್ತಾ ಇದ್ದೀರಿ ಅಂತಾಳೆ ಸುವೀಕ್ಷಾ. ಇದರ ಬಗ್ಗೆ ಅಂತ ಲೀಲಾ ಹೇಳಿದಾಗ ಸುವೀಕ್ಷಾ ತುಟಿಗೆ ಬಿದ್ದ ಗಾಯದ ಮೇಲೆ ಕೈಯನ್ನು ಸವರ್ಕೊಳ್ತಾಳೆ. ಆಗಲೇ ಬೆಳಿಗ್ಗೆ ಹಯಗ್ರೀವ್ ಹೇಳಿದ್ದು ಆಕೆಗೆ ನೆನಪಿಗೆ ಬರುತ್ತೆ. ಪೂಜೆಯನ್ನು ಮುಗಿಸಿ ಬಂದ ಸುವೀಕ್ಷಾ ತಲೆಯನ್ನು ಒರೆಸ್ಕೊಳ್ತಾ ಇದ್ರೆ, ಆ ಮೆಷಿನಿಂದ ಕೂದಲನ್ನ ಒಡಿಸೋದಕ್ಕೆ ಏನು ನಿನಗೆ ಅಂತ ಹೇಳ್ತಾ ಹಿಂದೆ ನಿಂತು ಹಯಗ್ರೀವ್ ತಲೆಯನ್ನು ಹೇರ್ ಡ್ರೈಯರ್ನಿಂದ ಒಣಗಿಸ್ತಾನೆ. ಸುವೀಕ್ಷಾ ಮೌನವಾಗಿ ನಿಂತು ಕನ್ನಡಿಯಲ್ಲಿ ಹಯಗ್ರೀವನನ್ನು ನೋಡ್ತಾ ಇರ್ತಾಳೆ. ಹಯಗ್ರೀವ್ ಆಕೆಯನ್ನು ತನ್ನತ್ತ ತಿರುಗಿಸಿ ಮೇಜಿನ ಮೇಲಿದ್ದ ಗಾಜಿನ ಬಳೆಗಳನ್ನ ಸರಿಪಡಿಸ್ತಾ, ದಿನವೂ ಹೇಳಿದ್ರೆ ಮಾತ್ರ ಸಿದ್ಧಳಾಗ್ತೀಯಾ? ನೀನು ಹಯಗ್ರೀವನ ಹೆಂಡ್ತಿ ಅಂದರೆ ಹೇಗಿರಬೇಕು? ಆದರೆ ಯಾವಾಗ ನೋಡಿದ್ರೂ ಶರ್ಮಾ ಅವರ ಮಗಳಂತೆ ಇರ್ತೀಯ ಅಂತ ಅಸಹನೆಯಿಂದ ಹೇಳ್ತಾನೆ. ಮತ್ತೆ ಮೊದಲು ಅವ್ರ ಮಗಳೇ ಅಲ್ವಾ, ನಂತರವೇ ನಿಮ್ಮ ಹೆಂಡತಿಯಾದದ್ದು. ನೀನೇನು ಹೇಳಿದೆ ಅಂತ ಗಂಭೀರ ಆಗ್ತಾನೆ. ತಾನು ಏನಂದೆ ಅಂತ ನೆನಪಿಗೆ ಬಂದು, ಅಂದರೆ ಮೊದಲು ಮಗಳಾದ ಮೇಲೆ ತಾನೇ ಹೆಂಡತಿಯಾದದ್ದು ಅಂತಾಳೆ ಬುದ್ಧಿವಂತಿಕೆಯಂತೆ. ಓಹೋಹೋಹೋ, ಬುದ್ಧಿ ಬಳಸ್ತಿದ್ಯಾ? ಓಕೆ ಓಕೆ ಅಂತ ತುಟಿಗೆ ಬಣ್ಣ ಹಚ್ಚೋದಕ್ಕೆ ಹೋದರೆ, ಬೇಡ ನನಗೆ ಬಣ್ಣಗಳೆಲ್ಲ ಅಭ್ಯಾಸ ಇಲ್ಲ ಅಂತ ದೂರ ಸರಿದ್ಬಿಡ್ತಾಳೆ. ಇವು ಬಣ್ಣಗಳೆಲ್ಲ, ಸುಮ್ಮನಿರೋ ಅಂತ ಗದರಿ ತುಟಿಗೆ ಬಣ್ಣ ಹಚ್ಚಿ
ಯಾರಾದರೂ ಇವು ಹೇಗಾದವು ಅಂತ ಕೇಳಿದ್ರೆ ಏನು ಹೇಳ್ತೀಯಾ ಅಂತ ಆಕೆ ಕಣ್ಣುಗಳನ್ನೇ ನೋಡ್ತಾನೆ. ನೀವು ಹೊಡೆದದಕ್ಕೆ ಗಾಯ ಆಯಿತು ಅಂತ ಹೇಳ್ತೀನಿ ಅಂತಾಳೆ. ಆವಾಗ ಇದಕ್ಕೆ 2ರಷ್ಟು ಏಟು ಬೀಳುತ್ತೆ ನಿನಗೆ. ಮತ್ತೆ ಏನು ಹೇಳಬೇಕಂತ ಕೇಳೀಗ. ನನ್ನ ಗಂಡ ಪ್ರೀತಿಯಿಂದ ನೀಡಿದ ಉಡುಗೊರೆಗಳು ಅಂತ ಹೇಳವ್ರಿಗೆ. ಆಗ ಹೇಳಿದ್ರೆ ಏನು ಅನ್ನಲ್ವಾ ಅಂತ ಅಮಾಯಕವಾಗಿ ನೋಡ್ತಾಳೆ. ಪಾಪ ಪೆದ್ದು ಏನೂ ಅನ್ನಲ್ಲ ಅವರು. ಹಾಗಾದರೆ ಸರಿ. ಆ ಮಾತು ನೆನಪಿಗೆ ಬಂದು ಹೌದು ಅಂತಾಳೆ, ಅರಿವೇ ಇಲ್ಲದೆ ಪಾಪ. ಲೀಲಾ ನಗ್ತಾ, ಬಾವ ಯಾವಾಗಲೂ ಹಾಗೆ ಸುಭಿಕ್ಷಾ, ವಾಸ್ತವವಾಗಿ ನನ್ನನ್ನು ಕೂಡ ಹಾಗೆ ಅಂತಾಳೆ. ಅಂದರೆ ಈ ಲೀಲಾಳನ್ನು ಹೊಡೆದ್ನಾ ಅಂತ ಸುಭಿಕ್ಷಾ ಆಶ್ಚರ್ಯದಿಂದ ನೋಡ್ತಾಳೆ. ಏನು ಸುಭಿಕ್ಷಾ ಹಾಗೆ ನೋಡ್ತಿದ್ಯಾ? ಓ, ಮನಸ್ಸಿನಲ್ಲಿ ನೊಂದ್ಕೊಳ್ತಿದ್ಯಾ? ಆದರೆ ನೀನು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿರುವಾಗ ಇನ್ನು ನಿನ್ನನ್ನು ಮೋಸ ಮಾಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪು. ಅದಕ್ಕೆ ಹೇಳ್ತಿದ್ದೀನಿ, ಭಾವನನ್ನು ನಾನು ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದಂತೆ ಅಕ್ಕ ಅಂತ ಬರ್ತಾಳೆ ಆರತಿ. ಆವಾಗ ಲೀಲಾ ಹೇಳೋದು ನಿಲ್ಲಿಸ್ಬಿಟ್ಟು ಮೌನವಾಗ್ಬಿಡ್ತಾಳೆ. ಅಕ್ಕ ಬನ್ನಿ, ನಾಳೆ ಭಾವನವರ ಹುಟ್ಟುಹಬ್ಬ ಅಂತೆ, ಅತ್ತೆ ನಿಮ್ಮನ್ನ ಕರಿತಾ ಇದ್ದಾರೆ ಅಂತಾಳೆ ಆರತಿ. ನಿಜಕ್ಕೂ ಲೀಲಾ ಏನಂತ ಹೇಳೋದು ಕೊಟ್ಟಿದ್ದಾಳೆ ಅಂತ ಅರ್ಥ ಆಗದೆ, ಸರಿ ಸರಿ ಬಾ, ನಾವು ಆಮೇಲೆ ಮಾತಾಡೋಣ ಲೀಲಾವ್ರೆ ಅಂತ ಆರತಿಯೊಂದಿಗೆ ಆಕೆ ಹೊರಡ್ತಾಳೆ. ಆರತಿಯೊಂದಿಗೆ ಹಾಲಿಗೆ ಬರ್ತಾಳೆ ಸುಭಿಕ್ಷಾ. ಬಾ ಸುಭಿಕ್ಷಾ, ಹೀಗೆ ಕೂತ್ಕೋ. ಏನತ್ತೆಯವರೇ ಕರೆದ್ರಂತೆ ನನ್ನನ್ನು? ಅದೇ ನಾಳೆ ಹೈಗ್ರೀವ್ನ ಬರ್ತ್ಡೇ ಅಲ್ವಾ, ನಿಮ್ಮ ಮದುವೆ ಆದಮೇಲೆ ಬಂದ ಮೊದಲ ಹುಟ್ಟುಹಬ್ಬ ಒಂದು. ಹಾಗಾದರೆ ಯಾವುದಾದ್ರೂ ಯೋಜನೆ ಮಾಡಿದೆಯಾ ಅಂತ ಖಾಲಿ ಮುಖದಿಂದ ನೋಡ್ತಿರೋ ಸುಭಿಕ್ಷಾಳನ್ನು ಗಾಯತ್ರಿಯವರು ಕೇಳ್ತಾರೆ. ಅಮ್ಮೋ, ನಾಳೆ ಹುಟ್ಟುಹಬ್ಬನಾ? ಶೋಭನವು ನಾಳೆ ಎಂದಿದ್ದ. ಇದೇ ಅವಕಾಶ ಅಂತ ನನ್ನನ್ನು ಬಿಡೋದೇ ಇಲ್ಲ. ಈಗೇನಪ್ಪ ಮಾಡೋದು ಅಂತ ಅವಳು ಯೋಚನೆಯನ್ನು ಮಾಡ್ತಿದ್ರೆ, ಸುಭಿಕ್ಷಾ ನಿನ್ನನ್ನೇ ನಾನು ಕೇಳ್ತಾ ಇರೋದು ಅಂತ ಗಾಯತ್ರಿಯವರು ಆಕೆಯನ್ನು ತಡ್ತಾರೆ. ಯಾವುದೋ ದೊಡ್ಡ ಆಶ್ಚರ್ಯಕರ ಯೋಜನೆ ಮಾಡಿದಂತಿದೆ ಅಕ್ಕ ಅಂತ ನೇತ್ರ ಅಂತಿದ್ರು. ಸುಭಿಕ್ಷಾ ಮಾತ್ರ ಶೋಭನದ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಏನು ನಿಜವಾಗಿಯೂ? ಅದು ಅತ್ತೆ ಅವರು ಅನ್ನುತ್ತಾ ನೀರನ್ನು ನುಂಗ್ತಾಳೆ. ಏನು ಹೇಳಬೇಕಂತ ಆಕೆಗೆ ತೋಚದೆ. ಆತನಿಗೆ ಇಷ್ಟ ಇರೋದಿಲ್ಲ, ಆದರೆ ನೀನು ನೀಡಿದ್ರೆ ಇಷ್ಟ ಆಗ್ಬೋದೇನೋ ಸುಭಿಕ್ಷಾ. ಓ, ಅಂದರೆ ಆತನಿಗೆ ಈ ಪಾರ್ಟಿಗಳು ಇಷ್ಟ ಇಲ್ಲವೇ ಅಂದ್ಕೊಳ್ತಾ, ಯಾಕೋ ಅತ್ತೆ ಅವ್ರು ನನ್ನ ಬಳಿ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರು, ಅದಕ್ಕೆ ಯೋಚಿಸ್ತಿದ್ದೀನಿ. ನನಗೂ ಕೂಡ ಪಾರ್ಟಿಗಳನ್ನ ಯೋಜಿಸ್ಬೇಡ ಅಂತ ಗಟ್ಟಿಯಾಗಿ ಹೇಳಿದ್ರು, ಕೇವಲ ಶುಭ ಹಾರೈಸು ಸಾಕು ಅಂದರು ಅಂತ ಮುಖವನ್ನು ಅಮಾಯಕವಾಗಿ ಇಟ್ಕೊಂಡು ಹೇಳ್ತಾಳೆ. ಅದೇನೋ ಹಾಗಂದ, ನಿನ್ನನ್ನು ಪ್ಲ್ಯಾನ್ ಮಾಡಬೇಡ ಅನ್ನ? ಹೌದತ್ತೆ, ಅದಕ್ಕೆ ಎಲ್ರಿಗಿಂತ ಮುಂಚೆ ಶುಭ ಹಾರೈಸ್ತೀನಿ ನಾನು. ಅದು ಹೇಗಂತ ಹೇಳ್ತೀಯ ಅಕ್ಕ? ಒಂದೇ ಕೊಠಡಿಯಲ್ಲೇ ತಾನೇ ಇರೋದು ಅಂತಾಳೆ ನೇತ್ರ. ಆರತಿ ನೀನು ಸುಮ್ಮನಿರು. ಅದೆಲ್ಲ ಸುಭಿಕ್ಷಾ, ಕನಿಷ್ಠ ಕೇಕಾದರೂ ಕಟ್ ಮಾಡುವಂತ ನೋಡು. ಈ ಮನೆಯಲ್ಲಿ ಎಲ್ಲರ ಹುಟ್ಟುಹಬ್ಬಗಳು ಬರ್ಡೇಗಳು ಅದ್ದೂರಿಯಾಗಿ ನಡೆಯುತ್ತವೆ, ಕೇವಲ ಹೈಗ್ರೀವ್ನದನ್ನು ಹೊರತುಪಡಿಸಿ. ಈ ಬಾರಿ ಆದರೂ ನೀನು ಬಂದಿದೆಯಾ ಅಲ್ವಾ, ಏನಾದರೂ ಬದಲಾವಣೆ ಬರುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಅತ್ತೆ, ಆತ ಅಷ್ಟು ಖಂಡಿತವಾಗಿ ಹೇಳಿದ ಮೇಲೆಯೂ ನಾವು ಪ್ಲ್ಯಾನ್ ಮಾಡಿದ್ರೆ ಅನಾವಶ್ಯಕವಾಗಿ ಕೋಪ ಮಾಡ್ಕೊತಾರೆ ಅಂತ ಹೈಗ್ರೀವನ ಕೋಪವನ್ನು ನೆನಪಿಸ್ಕೊಂಡು ಭಯ ಪಡ್ತಾಳೆ ಸುಭಿಕ್ಷಾ ಪಾಪ. ಅದು ನಿಜಾನೇ ಅಂತ ಶ್ರಾವಣಿಯು ಮೌನವಾಗ್ತಾಳೆ. ಅವ್ರ ಚರ್ಚೆಯನ್ನು ಕೇಳಿದ ಅಜ್ಜಿ, ಏ ಹುಡುಗಿ, ನೀವು ಪ್ರೀತಿಸಿ ತಾನೇ ಮದುವೆ ಆಗಿದ್ದು?
ಮತ್ತು ಆತನಿಂದ ಕೇಕ್ ಕಟ್ ಮಾಡಿಸೋದಕ್ಕಾಗೋದಿಲ್ವಾ? ಇದೇನಾ ನಿಮ್ಮ ಪ್ರೀತಿ ಅಂತ ಅನುಮಾನವಾಗಿ ನೋಡ್ತಾಳೆ ಸುವಿಕ್ಷಾಳನ್ನು. ಅಮ್ಮೋ, ಈ ಮುದುಕಿಗೆ ಅನುಮಾನ ಬಂದಿದೆ ಅಂದ್ಕೊಂಡು ಸುವಿಕ್ಷಾ ನೆಲದ ಕಡೆ ನೋಡ್ತಾ ಇದ್ರೆ, ಅಮ್ಮಮ್ಮ ಹೇಳೋದು ನಿಜವೇ ಸುವಿಕ್ಷಾ? ಹೆಂಡತಿ ಕೇಳಿದ್ರೆ ಯಾವ ಗಂಡನಾದರೂ ಬೇಡ ಅಂತ ಅಂತಾನ? ಸೊ ನೀನು ಭಾವನನ್ನು ಒಪ್ಪಿಸಿ ನಾಳೆ ರಾತ್ರಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಜ್ಜಿಯೊಂದಿಗೆ ಲೀಲಾ ಸೇರಿ ಸುವಿಕ್ಷಾಳನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸ್ಬಿಡ್ತಾರೆ ಇಬ್ಬರೂ ಸೇರಿ. ಛೀ, ಏನಪ್ಪ ನನ್ನ ಜೀವನ, ಯಾವಾಗಲೂ ಇವೇ ಪರಿಸ್ಥಿತಿಗಳು ನನ್ನನ್ನು ಬೆನ್ನಟ್ಟುತ್ತವೆ ಅಂತ ಅಂದ್ಕೊಳ್ತಾ ಸರಿ ಅನ್ನುವಂತ ತಲೆ ಆಡಿಸಿ, ಬದುಕಿದ್ರೆ ನಾಳೆ ನೋಡ್ತೀನಿ ನಿಮ್ಮ ಮುಖಗಳನ್ನ ಅನ್ನುವಂತೆ ನೋಡ್ತಾಳೆ ಎಲ್ಲರ ಕಡೆ. ಥ್ಯಾಂಕ್ ಯು ಸುವಿಕ್ಷಾ. ಯಾವಾಗಲೂ ಹಯಗ್ರೀವನಿಗೆ ತಿಳಿಯದ ವಯಸ್ಸಿನಲ್ಲಿ ಆತನ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವು, ಮತ್ತು ಇಷ್ಟು ವರ್ಷಗಳ ನಂತರ ಹೀಗೆ ಅಂತ ಸುವಿಕ್ಷಾಳ ಕೈ ಹಿಡಿದು ಗಾಯತ್ರಿಯವರು ಬಹಳ ಸಂತೋಷ ಪಡ್ತಾರೆ. ಗಾಯತ್ರಿಯವರ ಆನಂದವನ್ನು ನೋಡಿ ಎಷ್ಟೇ ಕಷ್ಟ ಆದರೂ ಆಕೆಗಾಗಿ ಆ ರಾಕ್ಷಸನ್ನು ಒಪ್ಪಿಸ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಸರಿ ಸುವಿಕ್ಷಾ, ನಾಳೆ ಬೆಳಿಗ್ಗೆ ಹೀಗಾದರೂ ದೇವಸ್ಥಾನದಲ್ಲಿರ್ತೀವಿ, ಆದ್ದರಿಂದ ರಾತ್ರಿ ಸಣ್ಣ ಪಾರ್ಟಿ ಯೋಚಿಸೋಣ. ಆದರೆ ಅತ್ತೆ, ಹೊರಗಿನವರು ಯಾರೂ ಬೇಡ. ನನಗೆ ಅರ್ಥ ಆಯಿತು ಸುವಿಕ್ಷಾ, ಕೇವಲ ನಾವು ಮಾತ್ರ. ಸರಿ, ಆದರೆ ಅವರು ದೇವಸ್ಥಾನಕ್ಕೆ ಬರ್ತಾರಾ? ಬರ್ತಾನೆ ಸುವಿಕ್ಷಾ. ಯಾಕಂದರೆ ನಾನು ಆತನನ್ನು ಕೇಳಿದ ಮೊದಲ ಕೋರಿಕೆ, ಕೊನೆ ಕೋರಿಕೆ ಇದು ಒಂದೇ ಆಗಿದೆ. ಅಫ್ಕೋರ್ಸ್ ನಂತರ ಎಷ್ಟು ಕೇಳಿದ್ರೂ ಒಂದಕ್ಕೂ ಹೌದು ಅಂತ ಅಂದಿಲ್ಲ, ಅದಕ್ಕೆ ನಾನು ಕೇಳೋದು. ಪರಮೇಶ್ವರ, ಹೆತ್ತ ತಾಯಿ ಕೇಳಿದ್ರು ಕರಗದವನು ಈ ಶರ್ಮಾ ಅವ್ರ ಮಗಳು ಕೇಳಿದ್ರೆ ಒಪ್ಪಿಡ್ತಾನಾ ಅಂತ ಯೋಚನೆಯಲ್ಲೇ ಮುಳುಗ್ಬಿಡ್ತಾಳೆ. ಇದೇ ಈ ಸಮಯದಲ್ಲಿ ದೇವಸ್ಥಾನದಲ್ಲಿ ಹೋಮ ನಡೆಸ್ತಿರೋ ಶರ್ಮಾ ಅವರಿಗೆ ಯಾಕೋ ಒಂದು ಕ್ಷಣ ಎದುರಿಗೆ ಸುವಿಕ್ಷಾ ಕುಳಿತಿರುವಂತೆ ಕಾಣಿಸುತ್ತೆ. ಮಂತ್ರಗಳನ್ನ ಓದುತ್ತಲೇ ತಲೆಯನ್ನು ಸಣ್ಣಗಲ್ಲಾಡಿಸಿ ಮತ್ತೆ ಸಾಮಾನ್ಯ ರೀತಿಯಲ್ಲಿ ನೋಡಿದಾಗ ಸುವಿಕ್ಷಾಳ ಸ್ಥಾನದಲ್ಲಿ ಬೇರೆ ಹುಡುಗಿ ಕಂಡು ಬರ್ತಾಳೆ. ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ಅಭಿಷೇಕವನ್ನು ಪೂರ್ಣಗೊಳಿಸಿಕೊಂಡು ಶಿವನನ್ನು ನೋಡಿ ಮತ್ತೆ ಪೂಜೆ ಮೇಲೆ ಏಕಾಗ್ರತೆಯನ್ನು ವಹಿಸ್ತಾರೆ ಶರ್ಮಾ ಅವರು. ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಬಂದ ಶರ್ಮಾ ಅವರು ಕಾರ್ಗಳು ತೊಳ್ಕೊಂಡು ಬಂದು ಮಲಗೋ ಕುರ್ಚಿಯಲ್ಲಿ ಕೂತ್ಕೊಳ್ತಾ ಇದ್ದಂತೆ ಕಾತ್ಯಾಯಿನಿ ಅವರು ನೀರನ್ನು ತಂದು ಅವರಿಗೆ ನೀಡ್ತಾರೆ. ಸ್ವಲ್ಪ ನೀರನ್ನು ಕುಡಿದು ಚಂಬನ್ನು ಆಕೆಗೆ ನೀಡ್ತಾ, ಏನು ಕಾತ್ಯಾಯಿನಿ, ಏನಾದರೂ ನನಗೆ ಹೇಳಬೇಕು ಅಂತ ನೀನು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ ತನ್ನ ಹೆಂಡತಿನ. ಅದು ನಾಳೆ ನಿಮ್ಮ ಹುಟ್ಟಿದಬ್ಬ ಅಲ್ವಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾನ ಕಾರ್ಯಕ್ರಮ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವದಕ್ಕೆ ಏನಂತೀರಿ? ಆತನ ಹುಟ್ಟುಹಬ್ಬದಂದು ಹೆಂಡತಿ ಮಗಳೊಂದಿಗೆ ಮುಂಜಾನೆ ದೇವಸ್ಥಾನಕ್ಕೆ ಹೋಗಿ ಬ್ರಹ್ಮ ಮುಹೂರ್ತದಲ್ಲಿ ಆ ಸರ್ವೇಶ್ವರನಿಗೆ ಅಭಿಷೇಕ ಮಾಡಿ ಅಲ್ಲಿ ಅನ್ನದಾನಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋದವ್ರ ಪದ್ಧತಿ. ಪೊಂಗಲನ್ನು ಸ್ವತಃ ಸುವಿಕ್ಷಾಳಿಂದ ಮಾಡಿಸಿ 5 ಬ್ರಾಹ್ಮಣರಿಗೆ ಆಕೆ ಕೈಯಿಂದಲೇ ಬಡಿಸಿ ಹತ್ತಿರ ನಿಂತು ಮಗಳಿಗೆ ಆಶೀರ್ವಾದವನ್ನು ಕೊಡಿಸ್ತಾ ಇದ್ರು ಅವರು. ಶರ್ಮಾ ಅವರ ತಾಯಿ ತಂದೆ ಆತನ ಚಿಕ್ಕ ವಯಸ್ಸಿನಿಂದಲೂ ಹೀಗೆ ಮಾಡ್ತಿದ್ರು. ಅವನಿಗೆ ಅವರು ತೀರ್ಕೊಂಡ ಮೇಲೆ ಮಗಳಿಂದ ಮಾಡಿಸ್ತಿದ್ರು. ಹಾಗೆ ಸುವಿಕ್ಷಾಳ ಹುಟ್ಟುಹಬ್ಬವನ್ನು ಸಹ ಹೀಗೆ ಅವರು ಆಚರಿಸ್ತಾ ಇದ್ದಿದ್ದು. ಅದು ನೆನಪಿಗೆ ಬಂದು ಯಾರೂ ಇಲ್ಲವೆಂದು ಪ್ರತಿ ವರ್ಷ ನಡೆಸೋ ಅನ್ನದಾನವನ್ನು ನಿಲ್ಲಿಸಬಾರ್ದು ಕಾತ್ಯಾಯಿನಿ, ಎಂದಿನಂತೆ ನಾಳೇನೂ ನಡೆಯುತ್ತೆ. ಯಾರೋ ಇಲ್ಲ ಅಂದ ತಕ್ಷಣ ಅದೆಲ್ಲ ನಿಲ್ಲಬಾರ್ದಲ್ಲ, ನೀನು ಎಲ್ಲವನ್ನ ಸಿದ್ಧಪಡಿಸ್ಕೊ ಅಂತ ಹೇಳಿ ಎದ್ದು ಕೊಠಡಿಗೆ ಹೋಗ್ಬಿಡ್ತಾರೆ. ಕಾತ್ಯಾಯಿನಿಯವರು ನೊಂದುಕೊಂಡು ಉಯ್ಯಾಲೆಯಲ್ಲಿ ಕೂತು ಸುವಿಕ್ಷಾಳನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾರೆ. ಆಕೆ ಕೂಡ ಅಂದು ಸುವಿಕ್ಷಾ ಮಾಡ್ತಿದ್ದ ಗಡಿಬಿಡಿಯನ್ನು ನೆನಪಿಸ್ಕೊಳ್ತಾಳೆ. ಇತ್ತ ಸುವಿಕ್ಷಾಳಿ ಕೂಡ ಹಯಗ್ರೀವನ ಹುಟ್ಟುಹಬ್ಬ ಅಂತ
ಹೇಳಿದಾಗಲೇ ತಂದೆ ಹುಟ್ಟುಹಬ್ಬವು ನಾಳೆಯೇ ಅಂತ ನೆನಪಿಗೆ ಬಂದಿರುತ್ತೆ. ಮನೆಯವರ ಮುಂದೆ ನೊಂದ್ಕೊಂಡ್ರೆ ಸರಿ ಇರೋದಿಲ್ಲ ಅಂತ ಸಾಮಾನ್ಯಳಾಗಿಯೇ ಇರ್ತಾಳೆ. ಎಲ್ಲರೂ ಏನೇನು ಮಾಡಬೇಕಂತ ಪ್ಲ್ಯಾನನ್ನು ಮಾಡ್ತಾಯಿದ್ರೆ ಕನಿಷ್ಠ ನಾಳೆ ತಂದೆ ಆಶೀರ್ವಾದವಾದರೂ ಸಿಗುವಂತೆ ಮಾಡು ತಂದೆ ಅಂತ ಪ್ರಾರ್ಥನೆಯನ್ನು ಮಾಡ್ತಿರ್ತಾಳೆ. ಒಂಟಿಯಾಗಿರೋ ತಾಯಿಯ ಬಗ್ಗೆ ಯೋಚಿಸ್ತಾಳೆ ಪಾಪ. ಸುವಿಕ್ಷಾ, ಇದೇ ತಾನೇ ನಿನಗೊಪ್ಪಿಗೆ ಅಂತ ಕೇಳ್ತಿರೋ ಗಾಯತ್ರಿಯ ಕರೆಯಿಂದ ಎಚ್ಚೆತ್ತು ಸರಿ ಅನ್ನುವಂತೆ ತಲೆಯನ್ನು ಆಡಿಸ್ತಾಳೆ. ಮಧ್ಯಾಹ್ನ ಎಂದಿನಂತೆ ಗಾಯತ್ರಿಯವರು ಫೋನನ್ನು ತೆಗೆದುಕೊಂಡು ಹಯಗ್ರೀವನಿಗೆ ಕರೆ ಮಾಡ್ತಾರೆ. ರಾಬಿನ್ ಹತ್ರವಿದ್ದ ಫೋನ್ ರಿಂಗ್ ಆಗ್ತಾ ಇದ್ದಾಗ ರಾಬಿನ್ ಫೋನ್ ಹೊರಗೆ ತೆಗಿತಿದ್ರೆ ಮಾಡ್ತಿದ್ದ ಕೆಲಸವನ್ನು ನಿಲ್ಲಿಸಿ ಅಲ್ಲಿಯೇ ಇಡುವಂತೆ ಹಯಗ್ರೀವ್ ಸನ್ನೆ ಮಾಡ್ತಾನೆ. ತೆರೆ ಮೇಲಿದ್ದ ಹೆಸರನ್ನು ನೋಡಿ ರಾಬಿನ್ ಮೌನವಾಗಿ ಮೇಜಿನ ಮೇಲಿಟ್ಟು ಹಯಗ್ರೀವನ ದೃಷ್ಟಿಗೆ ಬೀಳದಂತೆ ಹೊರಗೆ ಹೋಗ್ಬಿಡ್ತಾನೆ. ಅದು ಯಾರ ಫೋನ್ ಅಂತ ಆತನಿಗೆ ಅರ್ಥ ಆಗಿತ್ತು. ಯಾಕಂದರೆ ಕುಟುಂಬದ ಯಾರು ಕರೆ ಮಾಡಿದ್ರೂ ರಾಬಿನ್ ಮೊದಲು ಮಾತನಾಡ್ತಿದ್ದ. ಆದರೆ ಸುವಿಕ್ಷಾ ಹಯಗ್ರೀವನ ಹೆಂಡತಿಯಾದ ಕಾರಣ ಆತ ನೀಡೋ ಸಿಹಿ ಯಾತನೆಯನ್ನು ಮತ್ತೊಬ್ಬರು ಕೇಳೋದು ಇಷ್ಟ ಇಲ್ಲದೆ ರಾಬಿನನ್ನು ಆತ ದೂರ ಇಡ್ತಿದ್ದ. ಇದು ರಾಬಿನಿಗೂ ಬೇಗನೆ ಅರ್ಥ ಆಗಿತ್ತು. ಅದಕ್ಕೆ ಏನು ಮಾತಾಡದೆ ಹೊರಗಡೆ ಹೊರಟೋದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಪ್ರತಿಲಿಪಿಲಿ ಕೂಡ ಅಪ್ಲೋಡ್ ಆಗ್ತಿದೆ. ಇಲ್ಲಿಗಿಂತ ಮೊದಲು ಅಲ್ಲಿ ಹೋಗೋದಿ. ಥ್ಯಾಂಕ್ ಯು.